ಹಾಗೆಯೇ ಈಗ ಹರಿಕತೆ ನೋಡಿದ್ರಿ, ಕ್ವಿಝ್ ನೋಡಿದ್ರಿ, ಎಲ್ಲವನ್ನ ನೋಡಿದ್ರಿ. ಈಗ ನಾಟಕವನ್ನು ನೋಡೋಣ. ನಮ್ಮ ಜೀವನವೇ ಒಂದು ನಾಟಕ ರಂಗ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಈ ಮೊಬೈಲ್ ಬಳಕೆಯಿಂದಾಗಿ ಯಾವ ರೀತಿ ಇರುತ್ತೆ ಒಂದು ಸಂಸಾರದಲ್ಲಿ ವಾತಾವರಣ ಅಂತ ನಾವು ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೀರಿ. PMC ಕನ್ನಡ ನಿರೂಪಕರು ಮತ್ತು ಸಿಬ್ಬಂದಿ ವರ್ಗದವರಿಂದ ಈ ಒಂದು ಅರಿವು ಮೂಡಿಸುವಂತಹ ಒಂದು ಚಿಕ್ಕ ಪ್ರಯತ್ನ ನಮ್ಮದಷ್ಟೇ. ಪ್ರತಿಯೊಂದು ನಾಟಕದಲ್ಲಿ ಸೂತ್ರಧಾರ ಇರ್ತಾರಲ್ವಾ? ಈ ನಾಟಕದಲ್ಲಿ ಯಾರು ಸೂತ್ರಧಾರ ಅಂತ ನೀವೇ ಮುಂದೆ ನೋಡಿರಂತೆ. ಅದಕ್ಕೂ ಮುಂಚೆ ಈ ಮೊಬೈಲ್ ಸಂಸಾರದ ನಾಟಕದಲ್ಲಿನ ಪಾತ್ರಧಾರಿಗಳನ್ನು ಪರಿಚಯ ಮಾಡಿಕೊಡ್ತೀನಿ. ನೋಡಿದ್ರಲ್ಲ ನಮ್ಮ ಸಂಸಾರದಲ್ಲಿನ ಪಾತ್ರಗಳನ್ನ ಹೇಗೆ ಕಾಣ್ತಿದ್ದಾರೆ? ಸೊ ಪರಿಚಯ ಮಾಡ್ಕೊಳ್ಳೋಣ. ಮನೆಯ ಯಜಮಾನ ರಂಗಣ್ಣ, ರಂಗಣ್ಣನ ಪತ್ನಿ ಸರ್ಸು, ಮಗ ಅಕ್ಷಯ್ ಕಾಲೇಜು ವಿದ್ಯಾರ್ಥಿ, ಮಗಳು ದಿವ್ಯಾ ಶಾಲಾ ವಿದ್ಯಾರ್ಥಿನಿ, ಹಿರಿಯ ತಲೆ ಅಜ್ಜ, ಅಕ್ಷಯ್ನ ಆಪ್ತ ಸ್ನೇಹಿತ ರವಿ, ಡಾಕ್ಟರ್ ಸ್ನೇಹ ನೇತ್ರತಜ್ಞೆ ಮನೋವೈದ್ಯೆ, ಸೈಬರ್ ಪೊಲೀಸ್ ಅಧಿಕಾರಿ, ಆನ್ಲೈನ್ ವಂಚನೆಗಳ ಬಗ್ಗೆ ತಿಳಿಸುವವರು, ಬ್ಯಾಂಕ್ ಮ್ಯಾನೇಜರ್ ಸೋಮಶೇಖರ್ ಗಂಭೀರ ವ್ಯಕ್ತಿತ್ವವುಳ್ಳ ವ್ಯಕ್ತಿ. ಓಕೆ ಸ್ನೇಹಿತರೆ, ಈಗ ನಾಟಕ ಶುರು ಮಾಡೋಣ. ಎಲ್ಲರೂ ಎಚ್ಚರವಾಗಿದ್ದೀರಾ ಅಂತ ಗೊತ್ತಾಯಿತು. ಈ ನಾಟಕದಲ್ಲಿ ಮುಖ್ಯವಾದ ಪಾತ್ರ ಇದು ಮೊಬೈಲ್ ಪಾತ್ರ. ಶುರು ಮಾಡೋಣ. ಅಂದಾಗೆ ನೀವೆಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ಒಂದು ನಿಮಿಷ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮೊಬೈಲು ಕೈಯಲ್ಲಿದೆಯಾ, ಜೇಬಲ್ಲಿದೆಯಾ, ಅಥವಾ ಸೈಲೆಂಟ್ ಮೋಡಲ್ಲಿದೆಯಾ? ಈ ಸಂಸಾರದಲ್ಲಿನ ಮೊಬೈಲ್ನ ಒಂದು ಕತೆ ಇದು. ನಮ್ಮ ಜೀವನದಲ್ಲಿ ಅನ್ನ ಇಲ್ದಿದ್ರೂ ಅಡ್ಡಿ ಇಲ್ಲ, ಆದರೆ ಅನ್ಲಿಮಿಟೆಡ್ ಡೇಟಾ ಇರಲೇಬೇಕು. ನಮ್ಮ ಜೀವನದಲ್ಲಿ ಅನ್ನ ಇಲ್ದಿದ್ರೂ ಅಡ್ಡಿ ಇಲ್ಲ, ಆದರೆ ಅನ್ಲಿಮಿಟೆಡ್ ಡೇಟಾ ಇರಲೇಬೇಕು. ಪಕ್ಕದಲ್ಲಿರೋ ಮನುಷ್ಯ ಕಾಣಿಸ್ತಾನೋ ಇಲ್ವೋ, ಆದರೆ ಪಕ್ಕಾ ಸಿಗ್ನಲ್ ಅಂತೂ ಸಿಗಲೇಬೇಕು. ನೋಡಿ ವೀಕ್ಷಕರೇ, ನಾವು ನಿಮಗೆ ತೋರ್ಸೋಕ್ಕೆ ಹೊರಟಿರೋಂಥದ್ದು ಈ ಮೊಬೈಲ್ ಮಾಯಾಲೋಕದ ಒಂದು ಕತೆ. ಇದು ಬರೀ ಫೋನ್ ಅಲ್ಲ, ನಮ್ಮ ಬದುಕನ್ನೇ ಆವರಿಸಿಕೊಂಡಿರುವ ಒಂದು ಮಾಯಾಜಾಲ. ಸಂಸಾರ ಇರೋದು ವಾಟ್ಸಪ್ ಗ್ರೂಪ್ನಲ್ಲಿ, ಪ್ರೀತಿ ಇರೋದು ಎಮೋಜಿಗಳಲ್ಲಿ, ಇನ್ನು ನಮ್ಮ ಸ್ಟೇಟಸ್ಗಳಲ್ಲಂತೂ ನಮ್ಮ ಹಬ್ಬಗಳೇ. ಮತ್ತು ಎಂಥ ವಿಪರ್ಯಾಸ ನೋಡಿ. ಹಾಸ್ಯ ಮತ್ತು ಆಧ್ಯಾತ್ಮಿಕ ಚಿಂತನೆಗಳನ್ನು ಸೇರಿಸಿ ವಿಸ್ತರಿಸೋಣ. ಹಾಸ್ಯಕ್ಕಾಗಿ ಒಬ್ಬ ಅತಿರೇಕದ ರೀಲ್ಸ್ ಪ್ರಿಯೆ ಮತ್ತು ವಾಟ್ಸಪ್ ಫಾರ್ವರ್ಡಿಂಗ್ ಕಿಂಗ್ ಈ ಮಾಯಾ ಲೋಕದ ಸಿಲುಕಿದ ಒಂದು ಕುಟುಂಬದ ಕತೆ ಇಲ್ಲಿದೆ. ಅಮ್ಮಂಗೋ ಅಡುಗೆ ಮಾಡೋದಕ್ಕಿಂತ ಇನ್ಸ್ಟಾಗ್ರಾಮ್ ರೀಲ್ಸೇ ಮುಖ್ಯ. ನಮ್ಮ ಅಪ್ಪಂಗೆ ನ್ಯೂಸ್ ಅಪ್ಡೇಟ್ಗಿಂತ ಆಫೀಸ್ ಕೆಲಸಕ್ಕಿಂತ ನ್ಯೂಸ್ ಅಪ್ಡೇಟೇ ಮುಖ್ಯ. ಇನ್ನು ನಮ್ಮ ಮಕ್ಕಳಿಗೋ ಅವರದ್ದೇ ಆದ ಗೇಮಿಂಗ್ ಪ್ರಪಂಚ. ಈ ಮೊಬೈಲ್ ಅನ್ನೋದು ಇವರೆಲ್ಲರನ್ನ ಹತ್ತಿರ ಮಾಡುತ್ತೋ ಅಥವಾ ದೂರ ಸರಿಸುತ್ತೋ, ಬನ್ನಿ ನೋಡೋಣ. ರಂಗ ರಂಗ ಅಮ್ಮ, ಸರ್ಸು ಸರ್ಸು. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಬೆಳಗಿನ ಜಾವ ಯಾವ ರೀತಿ ಇರುತ್ತೆ? ನಾವೆಲ್ಲ ಧ್ಯಾನಿಗಳಲ್ವಾ?
ಪ್ರಶಾಂತತೆಯಿಂದ ಕೂಡಿರುತ್ತೆ. ಆದರೆ ಈ ಸಂಸಾರದಲ್ಲಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನಾವು ನೋಡೋಣ. ಇರ್ರಿಯಪ್ಪ, ಈಗಷ್ಟೇ ಒಂದು ಇಂಪಾರ್ಟೆಂಟ್ ಮೈಲ್ ಬಂದಿದೆ, ನೋಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಒಂದು ಫಸ್ಟ್ ಕ್ಲಾಸ್ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ರೀಲ್ಸ್ನಲ್ಲಿ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನೋಡೋಣ ಎಷ್ಟು ಲೈಕ್ಸ್ ಕೊಡ್ತೀರಾ ಅಂತ. ನನಗೆ ಅನಿಸ್ತಾ ಇದೆ ಮೊಬೈಲಲ್ಲಿ ಹೊಗೆ ಬರ್ತಿದೆಯೋ ಅಥವಾ ನನ್ನ ಸಾಂಬಾರಲ್ಲಿ ಹೊಗೆ ಬರ್ತಿದೆಯೋ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸರಸು, ಏನು ಮಾಡ್ತೀಯ? ಸಾಂಬಾರಲ್ಲಿ ವಾಸನೆ ಹೊಗೆ ಬರ್ತಾ ಇದೆ. ಏನ್ರಿ ನೀವು ಇಷ್ಟು ಜೋರ? ನಾನು ರೀಲ್ಸ್ ಲೈವ್ನಲ್ಲಿ ಇದ್ದೀನಿ, ಸಾಂಬಾರ್ನಲ್ಲಿ ಹೊಗೆ ಬರ್ತಿದೆ ಅನಿಸ್ತೀರ. ಅವರೆಲ್ಲ ಲೈಫ್ನಲ್ಲಿ ಇರೋರು ಏನು ಅನ್ಕೊಳ್ಳಲ್ಲ. ನೀವು ಸುಟ್ಟಿರೋ ವಾಸನೆ ಬರ್ತಿದೆ. ಸುಟ್ಟಿರೋ ಸ್ಮೆಲ್ ಬರ್ತಾ ಇದೆಯಾ? ಓಕೆ, ನಾನು ರೀಲ್ಸ್ ಆಫ್ ಮಾಡಿದ್ದೀನಿ. ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ. ನೀನು ಯಾವಾಗಲೂ ಇದೆ. ಅರೆ ರೇ ರೇ ರೇ, ಅವಾಗಿಂದ ಕೇಳ್ತಾ ಇದ್ದೀನಿ, ಯಾರಾದ್ರೂ ಒಂದು ಲೋಟ ಕಾಫಿ ಕೊಡ್ರಪ್ಪ. ನೋಡ್ರಿ, ಇಲ್ಲೆಲ್ಲರೂ ಅವ್ರ ಮೊಬೈಲ್ ಮೇಲೆ ಬರಲಾಡ್ಸೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಂಥ ಕಾಲ ಬಂತಪ್ಪ ಇದು. ಇವತ್ತು ಏನಾರ ಆಗ್ಲಿ 50 ಲೈಕ್ಸ್ ಬರೋವರೆಗೂ ನಂಗೆ ಸಮಾಧಾನನೇ ಇಲ್ಲ. ಅಮ್ಮ ಸರ್ಸು, ಅಮ್ಮ ಸರ್ಸು, ಅಗ್ನಿ ಅಡುಗೆ ಮನೇಲಿ ಇರಬಾರ್ದಮ್ಮ. ಅಗ್ನಿ ಬಂದು ಅಡುಗೆ ಮನೇಲಿ ಇರಬೇಕು. ಫೇಸ್ಬುಕ್ ಅಲ್ಲಮ್ಮ, ಫೇಸ್ಬುಕ್ಕು ಕಣ್ ತುಂಬಿಸುತ್ತೆ, ಅಗ್ನಿ ನೀನು ಹೊಟ್ಟೆ ತುಂಬಿಸುತ್ತೆ. ಇಂಥವ್ರಿಗೆಲ್ಲ ಹೇಳ್ತೀನಲ್ಲಪ್ಪ ನಾನು. ಈಗ ನೋಡಿದ್ರಲ್ಲ ದೃಶ್ಯನ. ಮುಂದೆ ಅಕ್ಷಯ್ ಮತ್ತು ಅಜ್ಜನ ನಡುವೆ ನಡೆಯುವಂಥ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಂಘರ್ಷ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅಕ್ಷಯ್, 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 ಕಿವಿ ಕೇಳಿಸಲ್ವಾ? ಅವಾಗಿಂದ ಕರಿತಾ ಇದ್ದೀನಿ ನಿನಗೆ. ಏನು ಮಾಡ್ತಾ ಇದೀಯ ನೀನು? ಏನಜ್ಜ, ನಾನು ಡಿಸ್ಟರ್ಬ್ ಮಾಡಬೇಡ. ನಾನು ವರ್ಚುವಲ್ ಲೋಕದಲ್ಲಿ ಯುದ್ಧ ಮಾಡ್ತಾ ಇದ್ದೀನಿ. ಅಯ್ಯೋ ಮೊಮ್ಮಗನೇ, ನೋಡಿದ್ರಲ್ಲ ಆತ್ಮೀಯರೇ, ವರ್ಚುವಲ್ ಲೋಕದಲ್ಲಿ ಯುದ್ಧ ಮಾಡ್ತಾ ಇದ್ದಾನಂತೆ ಅವನು. ನೀನು ಈ ಒಳ ಪ್ರಪಂಚ ಹೊರ ಪ್ರಪಂಚನ ಗೆಲ್ಲೋದು ಬಿಟ್ಟು ಈ ವರ್ಚುವಲ್ ಪ್ರಪಂಚನ ಗೆಲ್ಲಕ್ಕೆ ಹೋಗ್ತಾ ಇದೆಯಲ್ಲ, ಇದು ಸರಿನಾ? ನಿನಗೆ ನಿನ್ನ ಗುರಿ ಸಾಧನೆ ಕಡೆ, ಸಾಮರ್ಥ್ಯದ ಕಡೆ ನಿನ್ಗೇನು ಗೊತ್ತಾಗ್ತಾ ಇಲ್ವಾ? ನೀನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತಾ ನಿನಗೆ? ನಿನ್ನ ಸಾಮರ್ಥ್ಯ ನೀನು ಅರ್ಥ ಮಾಡ್ಕೋತಾ ಇಲ್ಲ, ಎಲ್ಲ ವ್ಯರ್ಥ ಮಾಡ್ಕೋತಾ ಇದೆಯಾ ನೀನು. ಒಂದ್ಸತಿ ನಿನ್ನ ಅಂತರಂಗನ ನೋಡ್ಕೋ, ನಿನಗೆ ಅವಾಗ ಅರ್ಥ ಆಗುತ್ತೆ. ಅಂತರಂಗನ? ಅಂತರಂಗ ಅಂದ್ರೆ ಏನಜ್ಜ? ಮೊಮ್ಮಗನೇ, ಅಂತರಂಗ ಅಂತ ಹೇಳಿದ್ರೆ ನಿನ್ನೊಳಗೆ ನೀನು ಹೋಗೋದು, ನೀನು ನೋಡ್ಕೊಳ್ಳೋದೇ ಅಂತರಂಗ. ಏನು ಮಾಡಬೇಕು ಅಂದರೆ ಒಂದ್ಸತಿ ನೀನು ಕಣ್ಮುಚ್ಕೊಂಡು ಕುತ್ಕೊಂಡು ನೋಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಅದೇ ನಿನಗೆ ದಾರಿ ತೋರಿಸುತ್ತೆ. ಅಂತರಂಗನೇ ನಿನ್ನ ದಾರಿ ತೋರಿಸುತ್ತೆ. ನಿನ್ನ ಸಾಮರ್ಥ್ಯ, ಶಕ್ತಿ ಎಲ್ಲವನ್ನ ಗಳಿಸ್ತೀಯ ನೀನು. ಈ ಮೊಬೈಲ್ ಪ್ರಪಂಚ ಅಂತಕ್ಕಂಥದ್ದು ಮನುಷ್ಯನಿಗೆ ಏನೆಲ್ಲ ಮಾಡುತ್ತೆ ನೋಡ್ರಿ. ಯಾವಾಗ ನೀನು ನಿನ್ನ ಅಂತರಂಗ ನೋಡ್ಕೊಳ್ತೀಯೋ ಅವಾಗ ನಿನಗೆ ನಿನ್ನ ಗುರಿ, ಸಾಧನೆ ಪ್ರತಿಯೊಂದು ಅರ್ಥ ಆಗುತ್ತೆ. ಓಕೆನಾ ಮೊಮ್ಮಗನೇ? ಈ ಅಜ್ಜನಂದು ಯಾವಾಗಲೂ ಹಿಂಗೆ ಅಂತರಂಗ ಅಂತೆ, ಬಹಿರಂಗ ಅಂತೆ. ಶೂಟ್ ಮಾಡು, ಶೂಟ್ ಮಾಡು, ಶೂಟ್ ಮಾಡು, ಶೂಟ್ ಮಾಡು, ಶೂಟ್ ಮಾಡು. ಔಟ್ ಆಗಿ. ನೋಡಿದ್ರಲ್ಲ, ಅತಿಯಾದ ಬಳಕೆಯಿಂದ ತಾಯಿ ಮಾಡೋ ಅಡುಗೆ ಸೀದ್ ವಾಸನೆ ಬಂದರೂ ಗಮನಿಸೋದಿಲ್ಲ. ಇನ್ನು ನಮ್ಮ ದಿವ್ಯಾನೋ ರೀಲ್ಸಲ್ಲೇ ಮುಳುಗೋಗಿದ್ದಾಳೆ. ಅಕ್ಷಯ್, ಕಾಲೇಜಲ್ಲಿ ತುಂಬಾ ಇಂಪಾರ್ಟೆಂಟ್ ಇಷ್ಟೊಂದು ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಆಯ್ತು ಗೊತ್ತಾ? ಸೊ ನೀನು ಅದೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಕಾಲೇಜಿಗೆ ಬರಲೇ ಇಲ್ಲ, ಹಾಗಾಗಿ ಎಲ್ಲವೂ ಮಿಸ್ ಆಗೋದು. ನನ್ಗನ್ಸತ್ತೆ ನೀನು ಮೊಬೈಲ್ನಲ್ಲಿನೇ ಎಲ್ಲ ಮಗ್ನ ಆಗ್ಬಿಟ್ಟು ಎಲ್ಲ ಮರ್ತೋಗಿರಿ ಅನ್ಸತ್ತೆ. ಯಾಕೋ ತುಂಬಾ ತಲೆನೋವು ಕಣೋ. ಯಾಕೋ, ಏನಾಯ್ತು ನಿನ್ಗೆ? ಹೌದು, ನಿನ್ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಹೌದು ರವಿ, ರಾತ್ರಿ ಎಲ್ಲ ವೆಬ್ ಸೀರೀಸ್ ನೋಡ್ತಾ ಇದ್ದೆ. ಏನ್ ಅಕ್ಷಯ್, ಯಾವಾಗ್ಲೂ ಹೀಗೆ ನೀನು. ಮೊಬೈಲ್ ಅನ್ನೋದು ಮಂತ್ರ ದಂಡ ಆಗ್ಬೇಕಿತ್ತು, ಆದ್ರೆ ಈಗ ಏನಾಗಿದೆ ನೋಡಿ, ಬೇಡಿ ಆಗೋಗ್ಬಿಟ್ಟಿದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನೋಡೋದಾದ್ರೆ ಸಂಜೆ ಆದ್ರೆ ಸಾಕು, ನಾವೆಲ್ಲರೂ ದೀಪ ಹಚ್ಚಿ ಮನೆಯವರೆಲ್ಲ ಕೂತು ಹರಟೆ ಹೊಡಿತಾ ಇದ್ವಿ ನಾವು. ಆದ್ರೆ ಈಗೇನಾಗಿದೆ ನೋಡಿ, ಮೊಬೈಲ್ ಟಾರ್ಚ್ ಹಚ್ಕೊಂಡು ಎಲ್ಲರೂ ಕೂತಿರ್ತೀವಿ.
ನೋಡಿದ್ರಲ್ಲ, ಇಷ್ಟೆಲ್ಲ ನೋಡಿದ್ಮೇಲೂ ಈ ಮೊಬೈಲ್ನ ಬಳಕೆ ಮಾಡಬೇಕಾ ನಾವು? ಆದರೆ ಮಾಡಲೇಬೇಕು, ಅನಿವಾರ್ಯ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇದೊಂದು ದುರಂತದ ಮುನ್ಸೂಚನೆ. ನೋಡಿದ್ರಲ್ಲ, ನನ್ನನ್ನು ಸೃಷ್ಟಿ ಮಾಡಿದ ನೀವೇ ನನ್ನ ಸುಲಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರ. ನಾನು ಆಡಿಸ್ದಂಗೆ ನೀವು ಆಡ್ತಾ ಇದ್ದೀರಾ. ನಿಮ್ಮನ್ನು ನೀವೇ ಮರೆತು ಬಿಟ್ಟಿದ್ದೀರಾ. ಅಪ್ಪ ಬೇಡ, ಅಮ್ಮ ಬೇಡ, ಆಟ ಬೇಡ, ಕೊನೆಗೆ ಶಾಲೆನೂ ಬೇಡ, ಕೊನೆಗೆ ಊಟ ಕೂಡ ಬೇಡ. ನಾನೇ ಬೇಕು ನಿಮಗೆ ಅಲ್ಲ? ಮೊದಲು ನಾನು ನಿಮ್ಮ ಕಿಸೆಯಲ್ಲಿದ್ದೆ, ಈಗ ಮೆದುಳಿಗೇರ್ಬಿಟ್ಟಿದ್ದೀನಿ. ನಿಮ್ಮ ಸಂಬಂಧನೆಲ್ಲನೂ ಕಡ್ದಾಕ್ಬಿಟ್ಟಿದ್ದೀನಿ. ಇಷ್ಟಾದರೂ ನಾನೇ ಬೇಕು ನಿಮಗೆ. ನೋಡು ಅಕ್ಷಯ್, ಮೊಬೈಲ್ ಬಳಕೆ ಜ್ಞಾನಕ್ಕೆ ಸ್ವಲ್ಪ ಹಾಸ್ಯಕ್ಕೂ ಇರಲಿ, ಆದರೆ ಪ್ರಾಣಕ್ಕೆ ಸಂಸ್ಕಾರವಾಗಬಾರ್ದು. ಹೌದು, ನೀನು ಆನ್ಲೈನಲ್ಲಿ ಯಾರಿಗೋ ದುಡ್ಡು ಕಳಿಸಿದೀಯಂತೆ? ಹ್ಞೂ ಹೌದು ಕಣು, ಮೆಸೇಜ್ ಬಂದಿತ್ತು ಲಕ್ಕಿ ಡ್ರಾ ಅಂತಂದು, ಅದಕ್ಕೆ 5,000 ಕಟ್ಟಿಬಿಟ್ಟಿದ್ದೆ. ಹೌದಾ? ಹಲೋ, ರಂಗಣ್ಣವರಾ? ಸರ್, ನಾನು ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಕೌಂಟ್ನಿಂದ ಈಗಷ್ಟು ಯಾವುದೋ ಗೇಮ್ ಆ್ಯಪ್ಗೆ 1 ಲಕ್ಷ ಹೊರಗಾವಣೆ ಆಗಿದೆ. ಯಾರೋ ಮಕ್ಕಳು ಒ ಟಿ ಪಿ ಕಳಿಸಿದ್ದಾರೆ ನೋಡಿ. ಏನಂತೀರಾ ಸರ್? ಅಷ್ಟೊಂದು ದುಡ್ಡು ಯಾರಿಗೂ ಕಳಿಸ್ತಿಲ್ಲ, ಹೇಗೋಯ್ತು ಸರ್? ಅಲ್ಲ, ನಿಮ್ಮ ಮೊಬೈಲ್ನಿಂದನೇ ಒ ಟಿ ಪಿ ಹೋಗಿದೆ ಸರ್. ಯಾರಾದರೂ ಮಕ್ಕಳು ಗೇಮ್ ಆಡ್ತಾ ಈ ಕೆಲಸ ಮಾಡಿರ್ತಾರೆ ನೋಡಿ. ತಕ್ಷಣ ಬ್ಯಾಂಕಿಗೆ ಬನ್ನಿ, ಅಕೌಂಟ್ ಬ್ಲಾಕ್ ಮಾಡಿಸಿ, ಹಾಗೆ ನೀವು ಸೈಬರ್ ಕ್ರೈಮ್ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡಿ. ಅಪ್ಪ ಒಂದು ದೊಡ್ಡ ಅನಾಹುತ ಆಗೋಯ್ತು. ನಿಮ್ಮ ಮಗ ಇದಾನಲ್ವಾ, 1 ಲಕ್ಷ ರೂಪಾಯಿ ಕಳೆದು ಬಿಟ್ಟಿದ್ದಾನೆ ಗೇಮ್ ಆಡ್ತಾ. ಏನಪ್ಪ ಮಾಡೋದು? ಏನು ರಂಗ, ಏನೋ ಹೇಳ್ತಾ ಇದೆಯಾ? ನಿಜವೇನು? ಈ ಬುದ್ಧಿಗೇಡಿ ಮಾಡಿದ ಕೆಲಸ ಏನೋ ಇದು? ಈ ಮೊಬೈಲ್ ಅನ್ನೋದು ಯಾರಿಗೆ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ನೋಡ್ರಿ. 1 ಲಕ್ಷ ರೂಪಾಯಿ ಅಂತಂದ್ರೆ ಸುಮ್ಮನೆನಾ? ಅಯ್ಯೋ, ಈ ಮೊಬೈಲ್ ಮಾಯಾ ಲೋಕದಲ್ಲಿ ನಾನು ಕೂಟಿಟ್ಟಿರೋ ಹಣ ಎಲ್ಲ ಕಳೆದು ಬಿಟ್ಟಿದ್ದಾನೆ. ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೋಡಿ, ಈಗ ಸೈಬರ್ ಪೊಲೀಸ್ ಬರ್ತಾರೆ. ಇಲ್ಲಿ ರಂಗಣ್ಣ ಮತ್ತು ಅಕ್ಷಯ್ ಯಾರು? ಸರ್ ನಾನೇ ರಂಗಣ್ಣ, ನಾನೇ ನಿಮಗೆ ಕಾಲ್ ಮಾಡಿದ್ದು. ಇವನೇ ನನ್ನ ಮಗ ಅಕ್ಷಯ್. ಓ, ನೀವೇನಾ ಅಕ್ಷಯ್ ಅವರು? ಅಕ್ಷಯ್ ಅವರೇ, ನಿಮ್ಮ ಒಂದು ಅಕೌಂಟಿಂದ ನಿಮ್ಗೆ ಬಂದಿರೋ ಲಿಂಕಿಂದ ನಿಮ್ಮ ತಂದೆಯವರ ಅಕೌಂಟಿಂದ ಲಕ್ಷಾಂತರ ರೂಪಾಯಿ ಫುಲ್ಲು ಡ್ರಾ ಆಗಿದೆ. ನೋಡಿ, ಎಲ್ಲರೂ ಮಕ್ಕಳ ಕೈಲಿ ಮೊಬೈಲನ್ನು ಕೊಡ್ತಾರೆ, ಆದರೆ ಅದು ಎಂಥ ಸಂಚಕಾರಕ್ಕೆ ಒಳಗಾಗುತ್ತೆ ಅಂತ. ಸೊ ನಾವೇನಂದರೆ ಪ್ರತಿದಿನ ನೋಡುವಂತಹ ಬಹಳಷ್ಟು ಕೇಸಸ್ಸಲ್ಲಿ ಇದು ಒಂದು ಕೇಸದು. ಬಹಳಷ್ಟು ಒಂದು ಎಂಟೈರ್ ಫ್ಯಾಮಿಲಿನೇ ಸಫರ್ ಆಗ್ತಾ ಇದೆ ಇಂತಹ ಒಂದು ಲಿಂಕ್ಗಳಿಂದ, ಅನ್ನೆಸರಿ ವಿಡಿಯೋಗಳನ್ನು, ಲಿಂಕ್ಗಳನ್ನ ಕ್ಲಿಕ್ ಮಾಡೋದ್ರಿಂದ ನೋಡಿದ್ರಲ್ಲ, ಫ್ಯಾಮಿಲಿನೇ ಸಫರ್ ಆಗ್ತಾ ಇದೆ ಇದು. ನೋಡಿದ್ರಲ್ಲ, ಮೊಬೈಲ್ ಬಳಕೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ ಅಂತ. ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡೋಣ. ಅಕ್ಷಯ್ ಏನಾಯ್ತು ಕಂದ? ಏನಾಯ್ತು ಕಂದ? ಕಂದ ಕಂದ ಅಯ್ಯೋ ಅಂಕಲ್ ಗಾಬರಿ ಆಗಬೇಡಿ ಅಂಕಲ್. ನಾನು ಇವಾಗ ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ, ಆಯ್ತಾ? ಹಲೋ ಡಾಕ್ಟರ್. ಡಾಕ್ಟರ್ ಸ್ನೇಹನಾ ಮಾತಾಡ್ತಿರೋದು? ಹೌದು ಡಾಕ್ಟರ್, ನನ್ನ ಹೆಸರು ರವಿ ಅಂತ ಹೇಳಿ ನನ್ನ ಗೆಳೆಯ ಅಕ್ಷಯ್ ಜ್ಞಾನ ತಪ್ಪಿ ಬಿದ್ದುಬಿಟ್ಟಿದ್ದಾನೆ ಡಾಕ್ಟರ್. ಸೊ ಪ್ಲೀಸ್ ಬೇಗ ಬಂದು ಒಂದು ಸ್ವಲ್ಪ ಚೆಕ್ ಮಾಡಿ ಹೇಳಿ ಡಾಕ್ಟರ್ ಏನಾಗಿದೆ ಅಂತ. ನಾನು ನಿಮಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಎಲ್ಲ ಕಳಿಸ್ಕೊಡ್ತಿದ್ದೀನಿ. ಏನಾಯ್ತು ಕಂದ? ಸರಿ ಆಯ್ತು ಡಾಕ್ಟರ್, ಬನ್ನಿ. ಬಿಡು ಕಂದ, ಏನಾಯ್ತು ಕಂದ? ಯಾರು ಬರ್ತಿರೋದು? ಏನಾಯ್ತು ಡಾಕ್ಟರ್? ನಾನೇ ನಿಮಗೆ ಫೋನ್ ಮಾಡಿದ್ದು. ಇವನೇ ನನ್ನ ಗೆಳೆಯ ಅಕ್ಷಯ್ ಅಂತ ಹೇಳಿ. ಎಲ್ಲ ಸೈಡಿಗೆ ನಿಲ್ಲಿ.
ಅಕ್ಷಯ್ ಅಕ್ಷಯ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸ್ವಲ್ಪ ನೀರು ಕೊಡಿ. ಇಲ್ಲಿ ಯಾರೂ ಗಾಬರಿ ಆಗಬೇಕಾಗಿಲ್ಲ. ನಿಮ್ಮ ಮೊಮ್ಮಗ ಅಥವಾ ಮಗ ತುಂಬ ಮೊಬೈಲ್ ನೋಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ಅವನಿಗೆ ಐ ಸ್ಟ್ರೈನ್ ಆಗಿದೆ. ಹಾಗೆಯೇ ಮೊಬೈಲ್ ನೋಡಿ ನೋಡಿ ತುಂಬ ಮಾನಸಿಕ ಒತ್ತಡಕ್ಕೂ ಒಳಗಾಗಿದೆ. ಏನು ಮಾರ್ಯಾರೆ ಈಗಿನ ಕಾಲದ ಹುಡುಗರು, ಇವರು ಮೊಬೈಲ್ ಬಳಸ್ತಾರಾ ಅಥವಾ ಇವರನ್ನೇ ಮೊಬೈಲ್ ಬಳಸ್ತಾ ಇದೆಯಾ ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ. ನೋಡಿ, ಇವನಿಗೆ ಏನೋ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. ಮೊಬೈಲ್ ಬಳಕೆಯಿಂದ ದಿವ್ಯಂಗೂ ಏನೋ ಒಂದಾಗಿದೆ. ಇತ್ತೀಚೆಗೆ ನಾನು ಜಾಸ್ತಿ ರೀಲ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇರಬೇಕು. ಓದಿದ್ದೇನು ಮತ್ತೆ ಹೋಗ್ತಾ ಇದೆ. ಮೊಬೈಲ್ ನೋಡೋದು ಕಡಿಮೆ ಮಾಡಿ ಸ್ವಲ್ಪ ಅಮ್ಮನಿಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡು. ನೋಡಿ ಈಗ ಅಜ್ಜ ಏನು ಸಂದೇಶ ಕೊಡ್ತಾರೆ ಅಂತ. ಮನುಷ್ಯನಿಗೆ ಸಂಪರ್ಕ ಬಹಳ ಮುಖ್ಯ. ಅದಕ್ಕಿಂತ ಮುಖ್ಯ ಏನು ಗೊತ್ತಪ್ಪ? ಸಂಬಂಧ ಅದಕ್ಕಿಂತ ಮುಖ್ಯ. ಫೋನ್ನಲ್ಲಿ 5,000 ಫ್ರೆಂಡ್ಸ್ ಇರ್ಬೋದು, ಆದರೆ ಕಷ್ಟಕ್ಕೆ ಕಣ್ಣೀರು ಒರೆಸೋಕ್ಕೆ ಒಬ್ಬ ಮನುಷ್ಯ ಬೇಕಲ್ವಾ? ಮನುಷ್ಯನೇ ಇಲ್ಲ ಅಂತಂದರೆ ಟೆಕ್ನಾಲಜಿ ಎಲ್ಲ ಯಾತಕ್ಕೆ? ಝೀರೋ, ಶೂನ್ಯ. ಎಲ್ಲರೂ ಮೊಬೈಲನ್ನು ಬಳಸೋದನ್ನು ಕಡಿಮೆ ಮಾಡಿರಿ. ನೋಡಿದ್ರಲ್ಲ, ಅವರವರ ತಪ್ಪುಗಳನ್ನು ಅವರು ತಿದ್ಕೊಂತಾರೆ. ಸೊ ಇಲ್ಲಿ ಮುಖ್ಯವಾದ ಒಂದು ವಿಷಯ ನಾವೇನು ನೆನ್ಪಿಡ್ಕೋಬೇಕಂದ್ರೆ, ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ಗಳನ್ನು ದಯವಿಟ್ಟು ಇನ್ನೊಬ್ಬರಿಗೆ ಶೇರು ಮಾಡಬೇಡಿ. ಬಹಳ ಒಂದು ಮುಖ್ಯವಾದ ವಿಚಾರ ಇದು. ನೋಡಿ, ಅಕ್ಷಯ್ನ ಸ್ನೇಹಿತ ರವಿ ಎಂಥ ಒಳ್ಳೆ ಸಂದೇಶವನ್ನು ನೀಡ್ತಾರೆ ನಮಗೆ. ನೋಡಿ, ಮೊಬೈಲನ್ನು ಕೇವಲ ಓದಿಗೆ, ಜ್ಞಾನಕ್ಕೆ ಮತ್ತು ಮಾಹಿತಿಗೆ ಮಾತ್ರ ಸೀಮಿತಗೊಳಿಸಿ. ದಿನಕ್ಕೆ ಕನಿಷ್ಠ 2 ಗಂಟೆಗಳಾದ್ರೂ ಮೊಬೈಲ್ ಡಿಟಾಕ್ಸ್ನ ಎಲ್ಲರೂ ಪಾಲಿಸೋಣ. ಫ್ಯಾಮಿಲಿಯಲ್ಲಿ ಈಗ ರಂಗಣ್ಣ ಎಂಥ ಸಂದೇಶವನ್ನು ಕೊಡ್ತಾರೆ ಕೇಳಿಸ್ಕೊಳ್ಳಿ. ಇದು ಬಹುಮುಖ್ಯವಾದದ್ದು. ಇನ್ನು ಮುಂದೆ ಮೊಬೈಲ್ ಬಳಸಬೇಕಾದ್ರೆ, ಊಟ ಮಾಡಬೇಕಾದ್ರೆ ಮೊಬೈಲ್ ಬಳಸಬೇಡ್ರಿ. ಟೇಬಲ್ ಮೇಲೆ ಊಟ ಮಾಡ್ತಿರ್ಬೇಕಾದ್ರೆ ನಗ್ನಗ್ತಾ ಊಟ ಮಾಡಿ. ಸರ್ಸು, ನೀನ್ಯಾಕೆ ಸುಮ್ಮನೆ ಇದೆಯಾ? ನೋಡಿ ಮಕ್ಕಳೇ, ಈಗ ಅಪ್ಪ ಹೇಳಿದ್ರಲ್ಲ, ನಮ್ಮ ಮನೇಲಿ ಇನ್ಮೇಲೆ ಒಂದು ಹೊಸ ರೂಲ್ಸ್ ಆಗ್ತಿದೆ. ಏನು ಗೊತ್ತಾ? ನಾವೆಲ್ಲ ಊಟ ಮಾಡಬೇಕಾದ್ರೆ ಈ ಬುಟ್ಟಿನಲ್ಲಿ ನಮ್ದೆಲ್ಲ ಮೊಬೈಲ್ ಇಟ್ಟು ಆನಂತರ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ನಗ್ನಗ್ತಾ ಸಂತೋಷವಾಗಿ ಊಟ ಮಾಡೋಣ. ಓಕೆ ಮಕ್ಕಳೇ? ಕ್ಷಮಿಸಿ ಅಪ್ಪ, ಕ್ಷಮಿಸಿ ಅಮ್ಮ. ಅಜ್ಜ ನೀವು ಕೂಡ ಕ್ಷಮಿಸಿ. ಹೌದು, ಒಂದ್ಸಲ ಅಜ್ಜ ಹೇಳ್ತಾ ಇದ್ರು ನೀನು ಅಂತರಂಗ ನೋಡ್ಕೋ ಅಂತ. ನಾನು ಕೂಡ ಮೊಬೈಲ್ನಲ್ಲಿ ನೋಡ್ತಾ ಇದ್ದೆ ಆನಾಪಾನಸತಿ ಧ್ಯಾನ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೆ. ಈಗ ನಾವು ಏನು ಆನಾಪಾನಸತಿ ಧ್ಯಾನ ಮಾಡಿ ಎಷ್ಟೋ ಜನ ಬದಲಾಗಿದ್ದಾರಮ್ಮ. ಈಗ ಪೈಮಾ ಅನ್ನೋ ಯೂಸ್ ಕೂಡ ಗ್ರೂಪ್ ಇದೆ ಅಂತೆ, ಅದರಲ್ಲಿ ನಾನು ಜಾಯಿನ್ ಆಗ್ತಾ ಇದ್ದೀನಿ. ಓಕೆ ಕಣ್ಣ, ನೀನು ಲೈವ್ ಚಾನಲನ್ನು ಬಿಟ್ಟು, ಈ ಹುಚ್ಚು ಬಿಟ್ಟು, ಹಾಗೆ PMC ಕನ್ನಡ ಚಾನಲನ್ನು ನೋಡಮ್ಮ. ಸರಿ ಕಂದ, ಇನ್ಮೇಲೆ ಹಾಗೆ ಮಾಡ್ತೇನೆ ನಾನು. ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಈ ಮೊಬೈಲ್ಗೆ ಗುಲಾಮನಾಗಲ್ಲ. ಆ ಮೊಬೈಲೇ ಕೂಡ ನಾನು ಬಳಕೆ ಮಾಡಿ ಸಾಧನವಾಗಿ ಮಾಡ್ಕೊತಿದ್ದೀನಿ. ನೋಡಿದ್ರಲ್ಲ, ಅಕ್ಷಯ್ ತನ್ನ ತಪ್ಪನ್ನು ತಿಳ್ಕೊಂಡ್ಮೇಲೆ ಅವ್ರ ಸ್ನೇಹಿತ ಏನು ಹೇಳ್ತಾರೆ ಅಂತ ನೋಡೋಣ. ನೋಡಿ ಅಂಕಲ್, ಇದೇ ಸಾಮಾಜಿಕ ಸಮಸ್ಯೆ ಆಗೋಗ್ಬಿಟ್ಟಿದೆ. ಯಾವುದನ್ನು ಓದದೆ ತಿಳಿಯದೆ ಎಲ್ಲವುದನ್ನು ನಾವು ನಂಬೋದು. ಸತ್ಯಕ್ಕಿಂತ ಸುಳ್ಳು ಅನ್ನೋದು ತುಂಬ ವೈರಲ್ ಆಗಿಬಿಟ್ಟಿದೆ. ನಮ್ಮ ಮೆದುಳಿಗೆ ನಾವೇ ಲಾಕ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಈ ನಾಟಕದಲ್ಲಿ ನಮಗೆ ಅಂತಿಮ ಸಂದೇಶ ಏನು ಸಿಗುತ್ತೆ ಅಂದರೆ, ಎಲ್ಲ ದೃಶ್ಯಗಳನ್ನು ನೋಡಿದ್ಮೇಲೆ ಏನು ಸಂದೇಶ ಇಲ್ಲಿ ವ್ಯಕ್ತ ಆಗ್ತಾ ಇದೆ ನೋಡಿ. ನಮ್ಮ ಸರ್ಸು ಎಷ್ಟು ಬದಲಾಗ್ಬಿಟ್ಟಿದ್ದಾಳೆ ಕ್ಷಣದಲ್ಲಿ. ಅಜ್ಜ, ನನ್ನನ್ನು ಕೂಡ ಕ್ಷಮಿಸ್ಬಿಡು ಅಜ್ಜ. ಈಗ ಅಂತರಂಗನೇ ನಾನು ಸಾಧನ ಹಾಗೆ ಮಾಡ್ಕೊತೀನಿ. ನಮ್ಮ ಮಾವಯ್ಯನವರು ಅವಾಗಲಿಂದ ಕಾಫಿ ಕೇಳಿದ್ರು. ಇನ್ಮೇಲೆ ನಾನು ಈ ಡಿಜಿಟಲ್ ಮೋಡ್ನ ಆಫ್ ಮಾಡಿ ಮ್ಯಾನ್ಯುಯಲ್ ಮೋಡ್ನ ಆನ್ ಮಾಡ್ತೇನೆ. ಮಾವನವರೇ, ಕಾಫಿ ತಗೊಳ್ಳಿ. ನೋಡಿ, ಈಗ ಅಜ್ಜ ಎಲ್ಲರಿಗೂ ಒಂದು ಸಂದೇಶ ಕೊಡ್ತಾರೆ. ಆತ್ಮೀಯರೇ, ನೋಡಿದ್ರಲ್ಲ, ಒಂದು ಸಂಸಾರದಲ್ಲಿ ಏನೆಲ್ಲ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಹ ನಮಗೆ ಟೆಕ್ನಾಲಜಿ ಅಂತಕ್ಕಂಥದ್ದು ಹೇಳಿದೆ ಝೀರೋ ಅಂತಂದೇಳಿ, ಖಂಡಿತ ಮನುಷ್ಯನ ಭಾವನೆಗಳಿಗೆ ಎಲ್ಲರೂ ಕೂಡ ಸಹ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು.
ಒಬ್ಬರ ಕಷ್ಟ ಸುಖಗಳನ್ನು ಒಬ್ಬರು ಹಂಚ್ಕೋಬೇಕು, ಅದನ್ನು ಹಂಚಿಕೊಂಡಿದ್ದನ್ನು ಸಹಕರಿಸಬೇಕು, ಸಹಕಾರ ನೀಡಬೇಕು. ಅದೇ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸಂದೇಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಮನುಷ್ಯ ಸರಸು ಥರ ಮ್ಯಾನ್ಯಲ್ ಮೋಡಿಗೆ ಬಂದರೆ ಪ್ರತಿಯೊಬ್ಬರು ಒಂದು ಕುಟುಂಬದಲ್ಲಿ ಕುಟುಂಬದ ಜೀವನ, ಸುಖಿಕರ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ನೋಡಿ, ಆಧ್ಯಾತ್ಮಿಕದ ಬಗ್ಗೆ ನಮ್ಮ ಡಾಕ್ಟರ್ ಏನು ಹೇಳ್ತಾರಂತ ನೋಡಿ, ನಾನು ಡಾಕ್ಟರ್ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಚಿಂತಕಿ ಕೂಡ ಹೌದು. ಆಧ್ಯಾತ್ಮ ಅಂದರೆ ಗುಡಿ ಗೋಪುರಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡೋದು ಅಷ್ಟೇ ಅಲ್ಲ. ಮೌನವಾಗಿ ಕುಳಿತುಕೊಂಡು ಪ್ರತಿದಿನ ನಿಮ್ಮನ್ನು ನೀವು ಗಮನಿಸ್ತಾ ಬನ್ನಿ. 10 ನಿಮಿಷ ಮೊಬೈಲನ್ನು ಆಫ್ ಮಾಡಿಕೊಳ್ಳಿ. ಆಗ ನಿಮ್ಮ ಒಳಗೆ ಆಗುವಂತಹ ಅದ್ಭುತವಾದ ಬದಲಾವಣೆಯನ್ನು ಕೂಡ ಕಾಣ್ತೀರಿ. ಸುಖ, ಶಾಂತಿ, ನೆಮ್ಮದಿ ಎಲ್ಲ ನಮ್ಮ ಒಳಗೆ ಇದೆ ಅಂತ ನಿಮಗೆ ಅನಿಸ್ತಾ ಇರುತ್ತೆ, ಅರ್ಥನೂ ಆಗುತ್ತೆ. ಡಾಕ್ಟರ್ ಸಂದೇಶ ಕೇಳಿದ್ರಿ ಅಲ್ಲ, ನಮ್ಮ ಮೊಬೈಲ್ ಏನು ಹೇಳುತ್ತೆ ನೋಡೋಣ. ನೋಡಿ ಸ್ನೇಹಿತರೆ, ನಾನೇನು ಕೆಟ್ಟವನಲ್ಲ. ನನ್ನ ಜನಕ ಜರ್ಮನಿಯ ಮಾರ್ಟಿನ್ ಕೂಪರ್. ಅವನು ಎಲ್ಲರನ್ನ ಸುಲಭವಾಗಿ ಸಂಪರ್ಕಿಸಬೇಕು ಅಂತ ಹೇಳಿ ನನ್ನನ್ನು ಸೃಷ್ಟಿ ಮಾಡ್ದ. ನನ್ನಲ್ಲಿ ಅಪಾರವಾದ ಜ್ಞಾನ, ಬುದ್ಧಿವಂತಿಕೆಯನ್ನು ತುಂಬಿದ. ನಾನು ಟ್ಯಾಬ್ ಆಗಿ, ಐಫೋನ್ ಆಗಿ ಹೀಗೆ ಬೆಳವಣಿಗೆ ಆಗ್ತಾ ಹೋದೆ. ಆ ಬೆಳವಣಿಗೆ ಆಗ್ತಾ ಹೋದಂಗೆ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡಬಲ್ಲವಳಾದೆ. ನನ್ನನ್ನು ಸ್ನೇಹಿತನನ್ನಾಗಿ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ಇನ್ನೊಂದು ನಾನು ಸಣ್ಣ ಗುಟ್ಟನ್ನು ಹೇಳ್ತೀನಿ. ಅಕ್ಷಯ್ ಹೇಳಿದ್ನಲ್ಲ ಹಾಗೆ PMC ಕನ್ನಡ ಚಾನಲ್ ಅನ್ನೋದು ಕೂಡ ನನ್ನೊಳಗೆ ಇರೋದು. ನನ್ನನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತು ಅಂತ ಹೇಳಿದರೆ ನಿಮಗೆ ನಿಮ್ಮ ಜ್ಞಾನಾಭಿವೃದ್ಧಿಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡಬಲ್ಲೆ. ಹಾಗೆ ನಿಮ್ಮ ಆಧ್ಯಾತ್ಮಿಕ ಚಿಂತನೆಗೆ ಮತ್ತು ಎಲ್ಲ ರೀತಿಯ ವಿಕಾಸಕ್ಕೆ ನಾನು ನಿಮಗೆ ಸಾಧನವಾಗಬಲ್ಲೆ. ಹಾಗಾಗಿ ಈ PMC ಕನ್ನಡ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ಆಗ ನಿಮ್ಮ ಜೀವನ ಹೂತರ ಅರಳುತ್ತೆ. ಹಾಗೆ ಪತ್ರಿಜಿಯವರ ಶುಭ ಹಾರೈಕೆಯೂ ನಮ್ಮ ಮೇಲೆ ಇರುತ್ತೆ. ನೋಡಿದ್ರಲ್ಲ ಈ ಮೊಬೈಲ್ ಸಂಸಾರದ ಕಥೆಯನ್ನ. ಈ ತಂತ್ರಜ್ಞಾನ ಇರೋದು ನಮ್ಮ ಅವಶ್ಯಕತೆಗಷ್ಟೇ, ಆದರೆ ಅದರಿಂದಾಗಿ ನಾವು ಆಪತ್ತನ್ನು ತಂದ್ಕೋಬಾರ್ದು ಅಲ್ವಾ? ಈ ಸಂಸಾರದ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಮೊಬೈಲ್ ಬಳಕೆನ ನಾವು ಯಾವ ರೀತಿ ಮಾಡಬೇಕು? ಅವಶ್ಯಕತೆ ತಕ್ಕಗೆ ಅಷ್ಟೇ ಮಾಡಬೇಕೇ ವಿನಃ ಬೇರೆ ರೀತಿಯಾದಂಥ ಪರಿಣಾಮ ಅದರಿಂದ ಬೀಳಬಾರ್ದು. ಸ್ನೇಹಿತರೆ, ನಾನು ಹೇಳೋಗೆ ಹೇಳ್ಬೇಕು, ನೀವು ಮೊಬೈಲ್ ಇರೋದು ಕಿಸೆಯಲ್ಲಿ, ಪ್ರೀತಿ ಇರೋದು ಹೃದಯದಲ್ಲಿ. ಎಷ್ಟು ಒಳ್ಳೆ ಮೆಸೇಜನ್ನು ಕೊಟ್ಟರು. ಮೊಬೈಲನ್ನು ನಾವು ಬಳಸಬಾರ್ದು, ನಮ್ಮನ್ನು ಮೊಬೈಲ್ ಬಳಸಬಾರದು ಎಂದು ಹೇಳಿದ. ಈ ಪಾತ್ರದ ಬಗ್ಗೆ ಪ್ರದೀಪ್ ಅವರು ಪರಿಚಯ ಮಾಡಿಕೊಡ್ತಾರೆ. ನೋಡ್ರಲ್ಲ ಮಾಸ್ಟರ್ಸ್, ಈಗ ಇಷ್ಟು ಹೊತ್ತು ನಮಗೆ ತುಂಬ ರಂಜಿಸಿದ್ದಾರೆ. ಈ ನಾಟಕದ ಪಾತ್ರಧಾರಿಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಸೂತ್ರಧಾರ ಶ್ರೀಮತಿ ಸೌಮ್ಯ ಬೆಂಗಳೂರು, ರಂಗಣ್ಣ ಶ್ರೀಮತಿ ಪದ್ಮಗುಪ್ತ ಬೆಂಗಳೂರು, ಸರಸು ಶ್ರೀಮತಿ ಜ್ಯೋತಿ ಬಿ ಬೆಂಗಳೂರು, ಅಕ್ಷಯ್ ಶ್ರೀಮತಿ ಗೀತಾ ವಿಶ್ವ ತೆಲಂಗಾಣ, ದಿವ್ಯಾ ಹಿಮಶ್ರೀ ವಿಜಯಪುರ, ನಮ್ಮ ಅಜ್ಜ ಶ್ರೀಮತಿ ಸುನೀತಾ ಪತ್ರಿಬಸಯ್ಯ ಬೆಂಗಳೂರು, ರವಿ ಶ್ರೀಮತಿ ಗೀತಾ ಶ್ರವಣ್ ಬೆಂಗಳೂರು, ಡಾಕ್ಟರ್ ಸ್ನೇಹ ಶ್ರೀಮತಿ ಮೀನಾ ನಾಯಕ್ ಮಂಗಳೂರು, ಬ್ಯಾಂಕ್ ಮ್ಯಾನೇಜರ್ ಪ್ರದೀಪ್ ಪಡುಚೇರಿ ಬೆಂಗಳೂರು, ಮೊಬೈಲ್ ಪಾತ್ರ ಶ್ರೀಮತಿ ಸವಿತಾ ಕುಮಾರಿ ಮೈಸೂರು, ಸೈಬರ್ ಪೊಲೀಸ್ ಶ್ರೀರಾಮು ಬೆಂಗಳೂರು. ಎಷ್ಟು ಚೆನ್ನಾಗಿ ಮೊಬೈಲನ್ನು ನಾವು ಬಳಸಬೇಕು, ನಮ್ಮನ್ನು ಮೊಬೈಲ್ ಬಳಸಬಾರ್ದು ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದ ಎಂಟೈರ್ ಟೀಮ್ಗೆ ಒಂದು ಜೋರಾದ ಒಂದು ಧನ್ಯವಾದಗಳನ್ನು ನಾವು ಹೇಳೋಣ. ಇಷ್ಟ ಆಯ್ತಾ? ಎಲ್ಲರೂ ಪ್ರೋಗ್ರಾಮ್ ಎಂಜಾಯ್ ಮಾಡಿದ್ರಾ? ಇವಾಗ ಯಾರನ್ನು ಬಳಸಬೇಕು? ಮೊಬೈಲ್ ನಮ್ಮನ್ನು ಬಳಸಬೇಕಾ, ಇಲ್ಲ ನಾವು ಮೊಬೈಲನ್ನು ದೂರ ತಳ್ಳಬೇಕಾ? ಮೊಬೈಲ್ ಬಳಕೆಯನ್ನು ನಾವು ಒಳ್ಳೆಯದಕ್ಕೋಸ್ಕರ ಮಾಡೋಣ. PMC ಚಾನಲನ್ನು ನಾವು ಒಬ್ಬರೇ ಯೂಸ್ ಮಾಡೋದಲ್ಲದೆ ನಮಗೆ ಗೊತ್ತಿರೋ 5 ಫ್ರೆಂಡ್ಸನ್ನು ಸಹ ನಾವು ಶೇರ್ ಮಾಡೋ ಒಂದು ಪ್ರಾಮಿಸನ್ನು ಇವತ್ತು ನಾವು ನಮಗೆ ನಾವೇ ಮಾಡೋಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.